ಹಾಯ್ ಗಾಯ್ಸ್, ವೆಲ್ಕಮ್ ಟು ರಂಜಿತಾ ತ್ರಿಷಾ ಯೂಟ್ಯೂಬ್ ಚಾನಲ್. ಸೊ ಇದು ಬಂದ್ಬಿಟ್ಟು ನಮ್ಮ ಮನೆ ಗೃಹ ಪ್ರವೇಶದ ಫೋಟೋಸ್ ತೋರಿಸ್ತೀರ ನಾನು ಈ ಲಾಗಲ್ಲಿ. ಸೊ ಇದು ಈ ಸೈಡಿಂದ ತಗೊಂಡಿರೋಂಥ ಫಸ್ಟೆಸ್ಟ್ ಫೋಟೋ. ಆ ಸೈಡಿಂದನೇ ಬೇರೆ ಥರ ಕಾಣಿಸುತ್ತೆ, ಈ ಸೈಡಿಂದನೇ ಬೇರೆ ಥರ ಕಾಣಿಸುತ್ತೆ, ಫ್ರಂಟಿಂದನೇ ಬೇರೆ ಥರ ಕಾಣಿಸುತ್ತೆ. ಇದು ಝೂಮ್ ಆಗ್ತಾಗ ಒಂಥರ ಕಾಣಿಸ್ತಾ ಇರುತ್ತೆ, ಈ ಸೈಡಿಂದ ಒಂಥರ ಕಾಣಿಸುತ್ತೆ. ನೆಕ್ಸ್ಟು ನಾವು ಒಳಗಡೆ ಹೋಗೋದಾದರೆ ಫಸ್ಟು ತೋರಿಸ್ಬೇಕಾಗಿರೋದು ದೇವ್ರನ್ನೇ. ದೇವ್ರದ್ದು ಅಲಂಕಾರ ಅಂತೂ ತುಂಬ ಚೆನ್ನಾಗಿ ಮಾಡಿದರು. ನೆಕ್ಸ್ಟು ಇನ್ನು ತುಂಬ ಫಾಸ್ಟಾಗಿ ರೆಡಿ ಮಾಡಿದ್ರು. ಆ್ಯಕ್ಚುಲಿ ಹೇಳಬೇಕು ಅಂದರೆ ಸತ್ಯನಾರಾಯಣ ಪೂಜೆದು ಫೋಟೋ ಇದ್ದಾವೆ. ನೆಕ್ಸ್ಟು ನಮ್ಮ ಫೋಟೋಗೆ ಬರೋಂಗಿದ್ರೆ ಫ್ಯಾಮಿಲಿ ಫೋಟೋ ಫಸ್ಟ್. ಇದು ನಮ್ಮ ಫ್ಯಾಮಿಲಿ ಫೋಟೋ. ನೆಕ್ಸ್ಟು ಮಮ್ಮಿ ಪಪ್ಪಂದು ಫೋಟೋಶೂಟ್ ಆಯಿತು, ನೀವೇ ನೋಡ್ತಿರ್ಬೋದು. ನೆಕ್ಸ್ಟ್ ನಮ್ಮ ಫ್ಯಾಮಿಲಿ ಫೋಟೋ ತಿರ್ಗಾ. ಇದರ ಕಾಮಿಡಿ ಅಂದರೆ ಮಮ್ಮಿ ಹೆಗ್ಲ ಮೇಲೆ ಕೈಯಕ್ಕಾಗಿತ್ತು, ಪಾಪನ ಹೆಗ್ಲ ಮೇಲೆ ಕೈಯಕ್ಕಾಗಲಿಲ್ಲ. ಇದು ನನ್ನ ಸಿಂಗಲ್ ಫೋಟೋಸ್. ಇದೆಲ್ಲ ಮೇಲ್ಗಡೆ ಬಾಲ್ಕನಿಯಲ್ಲಿ ತಗೊಂಡಂಥ ಫೋಟೋಸ್. ಆಲ್ಮೋಸ್ಟ್ ಎಲ್ಲರೂ ಇದ್ರು ಬಾಲ್ಕನಿಯಲ್ಲಿ ತಗೊಂಡಂಥ ಫೋಟೋಸ್ ಇವೆಲ್ಲ. ನೆಕ್ಸ್ಟು ನಾವು ಬೆಳಗ್ಗೆಗೆ ಬರೋದಾದರೆ, ಮಾರ್ನಿಂಗ್ ಟೈಮಿಂಗ್ ಬರೋದಾದರೆ ಮಮ್ಮಿ ಸತ್ಯನಾರಾಯಣ ಪೂಜೆ ಇದು ಗೃಹ ಪ್ರವೇಶದ ಟೈಮಲ್ಲಿ ತೆಗೆದಿರೋಂಥ ಫೋಟೋ. ನೆಕ್ಸ್ಟು ಇದು ಬಂದ್ಬಿಟ್ಟು ನನ್ನದೇ ಫೋಟೋ. ನೆಕ್ಸ್ಟು ನಾನು ರೆಡಿ ಮೇಲೆ ತೆಗೆಸ್ಕೊಂಡಿದ್ದ ಫೋಟೋ. ನೆಕ್ಸ್ಟು ಇದು ಹೋಮದ ಟೈಮಲ್ಲಿ ತೆಗೆದಿರೋಂಥ ಫೋಟೋ, ಹೋಮ ಅಭಿಷೇಕ ತೆಗೆದಿರೋಂಥ ಫೋಟೋ. ನೆಕ್ಸ್ಟು ನನ್ನದೇ ಫೋಟೋ ಬರುತ್ತೆ ಅವಲ್ಲಿ ನೋಡಿಸ್ದಂಗೆ, ಬಟ್ ಝೂಮಾಗಿ ತೆಗ್ದಿದ್ದಾರೆ ಅಷ್ಟೇ. ನೆಕ್ಸ್ಟು ಇದು ದೇವ್ರದ್ದು ಅಭಿಷೇಕದ ಫೋಟೋ, ದೇವ್ರಿಗೆ ಅಭಿಷೇಕ ಆದಮೇಲೆ ಬಂದಿರೋಂಥ ಫೋಟೋ. ನೆಕ್ಸ್ಟು ಇದು ಮಮ್ಮಿ ಮತ್ತು ಪಪ್ಪ ಪೂಜೆ ಮಾಡ್ತಿರ್ಬೇಕಾದ್ರೆ, ಹೋಮ ಮಾಡ್ತಿರ್ಬೇಕಾದ್ರೆ ತೆಗೆದಿರೋಂಥ ಫೋಟೋ. ನೆಕ್ಸ್ಟು ಇದು ನನ್ನದೇ ಫೋಟೋ, ಸ್ಮೆಲ್ ಬಂದಿಲ್ಲ ಅಷ್ಟೇ. ನೆಕ್ಸ್ಟ್ ಇದು ಆರ್ಚ್ ಹತ್ರ ತೆಗ್ದಿರೋಂಥ ಫೋಟೋ. ನೆಕ್ಸ್ಟು ಇದು ಒಳಗಡೆ ಬಾಗಿಲ ಹತ್ರ ತೆಗ್ದಿರೋಂಥ ಫೋಟೋ. ಇದು ನನ್ನ ಫೇವ್ರೆಟ್ ಪೋಸ್. ತುಂಬ ವರ್ಷದಿಂದ ನೋಡಿದ್ದೀನಿ ಪೋಸ್ನ ನಾನು. ಆಮೇಲೆ ಇದು ಸೆಟ್ಟಿಂಗ್ ಪೋಸ್ ಇದೆ ಆ್ಯಕ್ಚುಲಿ. ನೆಕ್ಸ್ಟ್ ಇದು ನಮ್ಮ ಸ್ಟೇರ್ಸ್ ಹತ್ರ ತೆಗ್ದಿರೋಂಥ ಫೋಟೋಸ್. ನೆಕ್ಸ್ಟ್ ಇದು ಆರ್ಚ್ ಹತ್ರನೇ, ನಂದು ಮಮ್ಮಿದು ಒಂದಿದೆ ಆರ್ಚ್ ಹತ್ರ ಸೇಮ್ ಫೋಟೋ ಇದೆ. ನೆಕ್ಸ್ಟು ಇದು ಪಪ್ಪ ಮಮ್ಮಿದು ಸಿಂಗಲ್ ಫೋಟೋಸ್. ಇದು ಮಮ್ಮಿ ಪೂಜೆ ಆದಮೇಲೆ ಹಾಕ್ಕೊಂಡಿದ್ದಂಥ ಫೋಟೋ. ಆ್ಯಕ್ಚುಲಿ ಕಲರ್ ಸ್ಯಾರಿ ಫೋಟೋಶೂಟ್ ಬೇಕು ಅಂತಲೇ ತೊಗೊಂಡಿದ್ದು ನಮ್ಮ ಮಮ್ಮಿ ಇಷ್ಟಪಟ್ಟು. ನೆಕ್ಸ್ಟು ನಮ್ಮ ಫ್ಯಾಮಿಲಿ ಫೋಟೋ ಬಗ್ಗೆ ಹೇಳಲೇಬೇಕು ನಿಮಗೆ. ಈ ಫೋಟೋ ನನ್ನ ಫೇವ್ರೇಟು, ಇದನ್ನು ಮಾಡಿಸ್ಲೇಬೇಕು ಅಂತ ಅಂದಿದ್ದೀನಿ. ಇದು ಮಮ್ಮಿ ಪಪ್ಪಂದು ಫೋಟೋಶೂಟು. ಇದಕ್ಕೂ ನಾನು ನೋಡಿರಲಿಲ್ಲ ಈ ಫೋಟೋನ. ನೆಕ್ಸ್ಟು ಇದು ಕೂಡ ಮಮ್ಮಿ ಪಪ್ಪಂದು ಫೋಟೋಶೂಟ್, ಇವಾಗೂ ಇರಲಿಲ್ಲ. ಇದರಲ್ಲಿದ್ದೆ ನಾನು, ಇದರಲ್ಲಿ ಫ್ಯಾಮಿಲಿ ಫೋಟೋ. ಈ ಫೋಟೋಶೂಟ್ ಮಾಡಬೇಕಾದ್ರೂ ನಾನು ಇರಲಿಲ್ಲ. ಸಿಂಗಲ್ ಫೋಟೋಸ್ ಮಾಡಬೇಕಾದ್ರೂ ಇರಲಿಲ್ಲ ನಾನು. ಪಪ್ಪಂದು ನೋಡ್ಬೇಕಾದ್ರಂತೂ ಇರಲಿಲ್ಲ. ಪಪ್ಪನ ಫೋಟೋಶೂಟ್ ಮಾಡಬೇಕಾದ್ರೆ ನೀವೇ ನೋಡ್ತಿರ್ಬೋದು ಪಪ್ಪನ ಫೋಟೋಶೂಟ್ ಇದು. ನನಗೆ ಫಸ್ಟ್ ಸಖತ್ ಇಷ್ಟ ಆಯಿತು ಗೈಸ್. ಇವರು ಕಡಿಮೆ ಇದ್ದಾವೆ, ನನ್ನ ತುಂಬಾ ಜಾಸ್ತಿ ಇದ್ದಾವೆ. ಯಾಕಂದರೆ ಟೈಮ್ ಫ್ರೀ ಇದ್ದಿದ್ದು ನನಗೊಬ್ಳಿಗೆ ಎಲ್ಲ ಥರ ಫೋಟೋಸು ತೆಗೆಸ್ಕೊಂಬಿಟ್ಟಿದ್ದು. ನೈಟು ಬೆಳಗ್ಗೆ ಇನ್ನೂ ಇದ್ದಾವೆ, ಬಟ್ ನೈಟು ಬೆಳಗ್ಗೆ ಇನ್ನೂ ಕಳಿಸಿಲ್ಲ ಫುಲ್ಲು ಪ್ರಾಪರಾಗಿ. ಅರ್ಧ ಕಳಿಸೋರೆ, ಇನ್ನು ಸ್ವಲ್ಪ ಕಳಿಸ್ಬೇಕು. ಓನ್ಲಿ 50 ಫೋಟೋ ಕಳಿಸಿದ್ದಾರೆ ಇವಾಗ ಪ್ರೆಸೆಂಟ್ಗೆ. ನೀವೇ ನೋಡ್ತಿರ್ಬೋದು ಗೈಸ್, ಇದು ನನ್ನ ರಿಯಲ್ ಜಡೆ. ನೆಕ್ಸ್ಟು ಈ ಫೋಟೋ. ಈ ವಿಡಿಯೋನ ವಾಚ್ ಮಾಡಿರೋಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಇದೇ ಥರ ವಿಡಿಯೋ ಆಗಲಿ, ಲೈಕ್, ಶೇರ್, ಕಮೆಂಟ್